ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಸಣ್ಣ ನೆನೆಯೊಳಗಣ ಪರಿಮಳವ ಹೊರಸೂಸಿ ಇದಿರಿಂಗೆ ಅರುಹಬಲ್ಲದೆ ವಾಯು. ಸಣ್ಣ ನೆನೆಯೊಳಗಣ ಪರಿಮಳವ ಹೊರಸೂಸಿ ಇದಿರಿಂಗೆ ಅರುಹಿಸಬಲ್ಲದೆ ವಾಯು. ಕೊಡಗೂಸಿನೊಳಗಣ ಮೊಲೆಮುಡಿಯ ಹಡೆದ ತಂದೆ ತಾಯಿಗಳೆಂದಡೆ ಕಾಣಿಸಿ ಕೊಡಬಲ್ಲರೆ ಕಾಂಬರ ಕಣ್ಣಿಗೆ. ಕೊಡಗೂಸಿನೊಳಗಣ ಮೊಲೆಮುಡಿ ಹಡೆದ ತಂದೆ ತಾಯಿಗಳೆಂದಡೆ ಕಾಣಿಸಿ ಕೊಡಬಲ್ಲರೆ ಕಾಂಬವರ ಕಣ್ಣಿಗೆ. ಪಕ್ವವಲ್ಲದೆ ಪರಿಣಾಮ ಕಾಣಿಸದು ಕಾಣ ರಾಮನಾಥ. ಪಕ್ವವಲ್ಲದೆ ಪರಿಣಾಮ ಕಾಣಿಸದು ರಾಮನಾಥ. ಇಲ್ಲಿ ಗುರು ಜೇಡರ ದಾಸಿಮಯ್ಯನವರು ಏನು ಹೇಳ್ತಿದ್ದಾರೆ ಅಂದ್ರೆ, ಒಂದು ಶಶಿಯೊಳಗಣ ಪರಿಮಳ ಐತಿ, ಅದರ ಒಂದು ಹೆಣ್ಣು ಗೂಸಿನ ಒಳಗೆ ಒಂದು ಮೊಲೆಮುಡಿ ಐತಿ. ಅದು ಯಾವಾಗ ಪ್ರಕಟವಾಗ್ತತಿ, ಅದು ಯಾವಾಗ ನಮಗೆ ಅದು ಅನುಭವಕ್ಕೆ ಬರ್ತತಿ ಅಂದಾಗ ಅದು ಪಕ್ವವಾಗಬೇಕು. ಆವಾಗ ಮಾತ್ರ ಅದು ನಮಗೆ ಗೋಚರವಾಗ್ತತಿ. ಅದೇ ರೀತಿ ನಾವು ಮಾಡುವಂಥ ಒಂದು ಭಕ್ತಿ ಅದು ಪೂರ್ಣವಾಗಿ ಅದು ಪಕ್ವವಾಗಬೇಕು. ಪಕ್ವವಾದಾಗ ಮಾತ್ರ ಅಲ್ಲಿ ಸೃಷ್ಟಿಕರ್ತ ಪರಮಾತ್ಮನ ಒಂದು ಅನುಗ್ರಹ ನಮಗಾಗ್ತತಿ. ಹಾಗೆ ಗುರು ಬಸವಣ್ಣನವರು ಶಶಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನೆನೆಯೊಳಗಣ ಪರಿಮಳದಂತಿದ್ದಿತ್ತು ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ ಅವರು. ಅಲ್ಲಿ ಶಶಿ ಇದ್ದರೂ ಸಹಿತ ಅದರೊಳಗೆ ರಸ ಐತಿ. ಅದು ಹೇಗಿದೆ ಅಂದರೆ, ಅದು ಮುಂದೆ ದೊಡ್ಡ ಮರ ಆಗಬೇಕು, ಹೂವಾಗಬೇಕು, ಕಾಯಿ ಆಗಬೇಕು, ಹಣ್ಣಾಗಬೇಕು. ಆವಾಗ ಅದು ಪ್ರಕಟವಾಗ್ತದೆ, ಅದು ನಮ್ಮ ಅನುಭವಕ್ಕೆ ಬರ್ತದೆ. ಹಾಗೆ ಇಲ್ಲಿ ಜೇಡರ ದಾಸಿಮಯ್ಯನವರು ಏನು ಹೇಳ್ತಾರೆ, ಸಣ್ಣ ನೆನೆಯೊಳಗಣ ಪರಿಮಳವ ಹೊರಸೂಸಿ ಇದುರಿಂಗೆ ಅರುಹಿಸಬಲ್ಲುದೇ ವಾಯು. ಒಂದು ವಾಯು ಅದರ ಗುಣ ಏನಂದ್ರೆ ಬೀಸೋದು, ಅದು ಸುಳಿಯೋದು, ಅದರ ವಾಯುವಿನ ಒಂದು ಗುಣ. ಅದು ಯಾವ ಸ್ಥಾನದಲ್ಲಿ ಯಾವ ಜಾಗದಲ್ಲಿ ಹಾದು ಹೋಗ್ತಾ ಇರ್ತದಲ್ಲ, ಆ ಸ್ಥಾನದ ಸ್ಥಳದ ಒಂದು ಏನು ಅಲ್ಲಿ ಯಾವ ರೀತಿ ಒಂದು ವಾಸನೆ ಇರ್ತತಿ, ಅಲ್ಲಿ ಯಾವ ರೀತಿ ಒಂದು ಪರಿಮಳ ಇರ್ತತಿ, ಅದನ್ನು ತನ್ನ ಜೊತೆಗೆ ಅದನ್ನು ತೆಗೆದುಕೊಂಡು ಅಂದರೂ ಒಂದು ಪ್ರಸರಣ ಕಾರ್ಯವನ್ನು ಅದು ಆ ವಾಯು ಮಾಡ್ತಾ ಇರ್ತದೆ. ಆದರೆ ಇಲ್ಲಿ ಒಂದು ಸಣ್ಣ ನೆನೆ ಇದೆ, ಆ ನೆನೆಯೊಳಗೆ ಮತ್ತೆ ಪರಿಮಳ ಐತಿ. ಅಲ್ಲಿ ನೆನೆ ಐತಿ, ಪರಿಮಳನೂ ಐತಿ. ಆದರೆ ಅದನ್ನು ಆ ಗಾಳಿ, ಆ ವಾಯು ಅದನ್ನು ಅದರ ಮೇಲೆ ಹಾಸಿ ಬಂದಾಗ ಅದರ ಸುವಾಸನೆ ಬರ್ತತನೋ ಅಂತ ಕೇಳಿದಾಗ ಅದು ಬರೋದಿಲ್ಲ. ಕಾರಣ ಅದು ಇನ್ನೂ ನೆನೆ ಆಗಿರ್ತದೆ, ಸಣ್ಣ ಶಶಿ ಇರ್ತದೆ. ಅದು ಅದರೊಳಗೆ ಅದು ಅಡಕವಾಗಿದ್ದರೂ ಸಹಿತ ಅದು ಗೋಚರವಾಗಬೇಕು ಅಂದರೆ ಒಂದು ದೊಡ್ಡ ಒಂದು ಗಿಡ ಆಗಬೇಕು, ಮರ ಆಗಬೇಕು, ಆಮೇಲೆ ಒಂದು ಹೂ ಬೀಳಬೇಕು. ಆ ಹೂ ಬಿಟ್ಟಾಗ ಅದರದ್ದು ಒಂದು ಕಂಪು, ಅದರ ಒಂದು ವಾಸನೆ ಅಲ್ಲಿ ಆ ಗಾಳಿಯ ಜೊತೆಗೂಡಿ ನಮಗೆ ಅನುಭವಕ್ಕೆ ಬರ್ತದೆ. ಇಲ್ಲದೆ ಆ ನೆನೆ ಇದ್ದಾಗ ಅದು ನಮಗೆ ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಏನಾಗ್ತದೆ ಅಂದರೆ ಒಂದು ಕೆಲವು ಸಮಯ ಬೇಕಾಗ್ತದೆ. ಆ ಒಂದು ನೆನೆ ದೊಡ್ಡ ಗಿಡವಾಗಿ, ಹೂವಾಗಿ ಅದರ ಒಂದು ಪರಿಮಳ ಬೀರಬೇಕಾಗ್ತದೆ, ಅಲ್ಲಿ ಒಂದು ಕೆಲವು ಸಮಯ ಬೇಕಾಗ್ತದೆ. ಹಾಗೆ ಇಲ್ಲಿ ಮುಂದೆ ಏನು ಹೇಳ್ತಾರೆ ಅವರು ಅಂದರೆ, ಕೊಡಗೂಸಿನೊಳಗಣ ಮೊಲೆ ಮುಡಿಯ ಹಡದ ತಂದೆ ತಾಯಿಗಳೆಂದಡೆ ಕಾಣಿಸಿ ಕೊಡಬಲ್ಲರೆ ಕಾಂಬರ ಕಣ್ಣಿಗೆ. ಅಂದರೆ ಒಂದು ಸಣ್ಣ ಒಂದು ಹೆಣ್ಣು ಕೂಸು ಇದೆ, ಅವಳಲ್ಲಿ ಮೊಲೆ ಇದೆ, ಮತ್ತು ಮುಡಿ ಇದೆ, ಮತ್ತು ಅವಳು ಒಂದು ತಾಯಿಯಾಗುವಂಥ ಒಂದು ಶಕ್ತಿ ಇದೆ. ಆದರೆ ಹಡದ ತಂದೆ ತಾಯಿಗಳು ಆ ಒಂದು ಕೊಡಗೂಸಿನಲ್ಲಿ, ಆ ಒಂದು ಹೆಣ್ಣು ಶಿಶುವಿನಲ್ಲಿ ಇವಳು ಮೊಲೆ ಇದೆ, ಮುಡಿ ಇದೆ, ಇವಳು ತಾಯಿಯಾಗುವಂಥ ಒಂದು ಇವಳಲ್ಲಿ ಶಕ್ತಿ ಇದೆ ಅನ್ನೋದನ್ನು ಹಡದ ತಂದೆ ತಾಯಿ ಆದರೂ ಅಲ್ಲಿ ತೋರ್ಸೋಕ್ಕಾಗ್ತಾನಂದ್ರೆ ಅದು ತೋರ್ಸೋಕೆ ಆಗೋದಿಲ್ಲ.
ನೋಡೋರ ಕಣ್ಣಿಗೆ ಅದನ್ನು ಅವರಿಗೆ ತೋರ್ಪಡಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅದು ಆ ಮಗು ಬೆಳಿಬೇಕು, ದೊಡ್ಡವಳಾಗಬೇಕು. ಆವಾಗ ಒಂದು ಯೌವನಕ್ಕೆ, ಒಂದು ವಯಸ್ಸಿಗೆ ಬಂದಾಗ ಆ ಒಂದು ಮಲೆಮುಡಿ, ಅವು ತಾಯ್ತನ ಆಗುವಂತಹ ಒಂದು ಶಕ್ತಿಯಲ್ಲಿ ನಮಗೆ ಅಲ್ಲಿ ಗೋಚರವಾಗ್ತದೆ. ಅಲ್ಲಿವರೆಗೆ ಕೆಲವು ಸಮಯ ಅಲ್ಲಿ ಬೇಕಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತಾರೆ ಅವರು, ಜಡರ ದಾಸಿಮಯ್ಯನವರು, ಪಕ್ವವಾದಲ್ಲದೆ ಪರಿಣಾಮ ಕಾಣಿಸದು ಕಾಣ ಅಂದರೆ ಪಕ್ವವಾಗಬೇಕು. ಅಲ್ಲಿ ಹೇಗೆ ಒಂದು ನೆನೆಯೊಳಗೆ, ಒಂದು ಶಶಿಯೊಳಗೆ ಹೇಗೆ ಒಂದು ಪರಿಮಳ ಆಯ್ತಲ್ಲ, ಅದು ದೊಡ್ಡದಾಗಿ ಒಂದು ಹೂವಾಗಿ ಆ ಪರಿಮಳ ಹೊರ ಸೂಸಬೇಕಾಗಿತ್ತಂದರೆ ಹೇಗೆ ಒಂದು ಕೆಲ ಸಮಯಗಳು ಬೇಕಾಗ್ತವಲ್ಲ, ಅದೇ ರೀತಿ ಒಂದು ಹೆಣ್ಣು ಕೂಸಿನಲ್ಲಿ ಅಲ್ಲಿ ಮೊಡೆ ಮುಡಿ ತಾಯ್ತನ ಎಲ್ಲ ಇದ್ದರೂ ಸಹಿತ ಅದು ಕೆಲವು ಸಮಯಗಳು ಬೇಕಾಗ್ತವೆ. ಕೆಲವು ಸಮಯ ಬಂದಾಗ ಅದು ನಮಗೆ ಗೋಚರವಾಗ್ತದೆ. ಅದಕ್ಕೆ ಅದು ಆ ಪರಿಣಾಮ ಕಾಣಿಸ್ಬೇಕಾಗಿತ್ತು ಅಂದರೆ ಅಲ್ಲಿ ಕೆಲವು ಸಮಯ ಹೇಗೆ ಬೇಕೋ ಹಾಗೆಯೇ ನಾವು ಸಹಿತ ಮಾಡುವಂಥ ಒಂದು ಭಕ್ತಿ ಏನಿದೆಯಲ್ಲ, ಆ ಭಕ್ತಿ ಒಂದು ಪರಿಣಾಮ ನಮಗೆ ಕಾಣಬೇಕಾಗಿತ್ತು, ನಮ್ಮ ಅನುಭವಕ್ಕೆ ಬರಬೇಕಾಗಿತ್ತು ಅಂದರೆ ಕೆಲವು ಸಮಯ ಅಲ್ಲಿ ಬೇಕಾಗ್ತದೆ. ಯಾವುದೇ ಒಂದು ಕಾರ್ಯವನ್ನು ಮಾಡಾಗ ತಕ್ಷಣ ಅದರ ಪರಿಣಾಮ ನಮಗೆ ತಿಳಿಯೋದಿಲ್ಲ, ನಮ್ಮ ಅನುಭವಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಏನನ್ನು ಮಾಡ್ತಾ ಇದ್ದೇವೆ, ಎಷ್ಟು ದಿನ ಮಾಡ್ತೇವೆ, ಹೇಗೆ ಮಾಡ್ತೇವೆ ಅನ್ನುವುದರ ಮೇಲೆ ಅದರ ಒಂದು ಪರಿಣಾಮ ನಮಗೆ ಗೊತ್ತಾಗ್ತದೆ. ಹೇಗೆ ಒಂದು ವಿದ್ಯಾರ್ಥಿ, ಒಬ್ಬ ಹುಡುಗ ಶಾಲೆಗೆ ಹೋಗಿ ಅಲ್ಲಿ ಒಂದು ಶಿಕ್ಷಣವನ್ನು ಕಲಿತಾಗ, ಒಂದು ವಿದ್ಯಾಭ್ಯಾಸವನ್ನು ಮಾಡಿದಾಗ, ಶಾಲೆಗೆ ಹೋಗಿ 2 ದಿವಸಕ್ಕೋ 3 ದಿವಸಕ್ಕೋ ಆತನಿಗೆ ಅವನ ಒಂದು ಬುದ್ಧಿಶಕ್ತಿ, ಅವನಲ್ಲಿರುವಂಥ ವಿದ್ಯಾರ್ಹತೆ ಅವಾಗ ಯಾರಿಗೆ ಅದು ಗೋಚರವಾಗೋದಿಲ್ಲ. ಅದು 1 ವರ್ಷನಾದರೂ ಅಲ್ಲಿ ಆತನ ಒಂದು ಆ ಪಾಠ ಪ್ರವಚನದ ಒಂದು ಅವನ ಒಂದು ಅನುಭವ ನಮಗೆ ಬರಬೇಕಾಯ್ತು. 1 ವರ್ಷ ಆದರೂ ಅಲ್ಲಿ ಕಳಿಬೇಕಾಗ್ತದೆ. 1 ವರ್ಷ ಅಲ್ಲಿ ವಿದ್ಯಾಭ್ಯಾಸ ಮಾಡಿದಾಗ ಅದನ್ನು ಆತನಿಗೆ ಒಂದು ಪರೀಕ್ಷೆಯನ್ನು ಇಟ್ಟಾಗ ಆತ ಅಲ್ಲಿ ತೇರ್ಗಡೆ ಆಗ್ತಾನೋ ಅಥವಾ ಇಲ್ಲ ನಪಾಸ್ ಆಗ್ತಾನೋ ಅನ್ನುವಂಥ ಒಂದು ಅನುಭವ, ಅದು ಆತನ ಒಂದು ವಿದ್ಯಾರ್ಹತೆ ಅಲ್ಲಿ ಗೊತ್ತಾಗಬೇಕಂತ ಹೇಗೆ 1 ವರ್ಷವಾದರೂ ಕಳಿಬೇಕಾಗ್ತದಲ್ಲ, ಹಾಗೆ ನಾವು ಮಾಡುವಂತಹ ಒಂದು ಭಕ್ತಿ, ಅದರ ಪರಿಣಾಮ, ಅದರ ಒಂದು ಅನುಭವ, ಅದರಿಂದ ಬರುವಂಥ ನಮಗೆ ಬರುವಂಥ ಲಾಭ, ಇವುಗಳೆಲ್ಲ ನಮಗೆ ಗೋಚರವಾಗಬೇಕು ಅಂತ ಕೇಳಿದಾಗ ಅದು ತಕ್ಷಣದಿಂದ ಆಗೋದಿಲ್ಲ. ಕೆಲವು ಸಮಯ ಹಿಡಿತೈತೆ. ಆ ಕೆಲವು ಸಮಯದ ನಂತರ ಅದರ ಒಂದು ಪರಿಣಾಮ ಏನು ಅನ್ನೋದು ನಮಗೆ ತಿಳಿತಾ ಇದೆ. ಹಾಗೆ ನಾವು ಸಹಿತ ಗುರು ಬಸವಣ್ಣನವರ ಮೇಲಿಟ್ಟಿರುವಂಥ ಒಂದು ನಂಬಿಕೆ, ಒಂದು ಭಕ್ತಿ, ಸೃಷ್ಟಿಕರ್ತ ಪರಮಾತ್ಮನಲ್ಲಿರುವಂಥ ಒಂದು ನಂಬಿಕೆ, ಒಂದು ಭಕ್ತಿ, ಅದು ತಕ್ಷಣ ಅದರದ್ದು ಒಂದು ಪರಿಣಾಮ ತಿಳಿಯೋದಿಲ್ಲ. ಅದು ಕಾಲಾನಂತರ ಅದು ಒಂದು ಸಾಧನೆ ಮಾಡ್ತಾ 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 ಹೋದಾಗ ಅದರ ಒಂದು ಅನುಭವ ನಮಗೆ ಬರ್ತೈತೆ, ಅದರ ಒಂದು ಪರಿಣಾಮ ನಮಗೆ ತಿಳಿತೈತಿ. ಅದಕ್ಕೋಸ್ಕರ ಹಾಗೆ ಆಗಬೇಕಾಗಿತ್ತು, ಅಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ನಾವು ಮತ್ತೆ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.